ಡೆತ್ ಸರ್ಟಿಫಿಕೇಟ್ ಬ್ಯಾಂಕ್ ಅಕೌಂಟ್ ಎಲ್ಲ ಅಪ್ಪಾಜಿವು ಶರಣ್ರಿಯಪ್ಪ ಎಲ್ಲರಿಗೂ ಚಲೋ ಇದ್ರಿ ಅಂತ ಬರ್ತೀನಿ. ಇವತ್ತು ಡೈರೆಕ್ಟ್ ಬೆಳಗ್ಗೆ ಶಿಫ್ಟ್ ಮುಗಿಸ್ಕೊಂಡು ಸೀದಾ ಬ್ಯಾಂಕಿಗೆ ಹೋಗ್ಬೇಕಂತ ಹೇಳಿ ಹೊಂಟೇನ್ರಿ. ಯಾಕಪ್ಪ ಅಂತಂದ್ರ ನಮ್ಮ ಅಪ್ಪಾಜಿ ತಿರ್ಕೊಂಡು ಒಂದ್ 8 ವರ್ಷ ಐತ್ ನೋಡ್ರಿ. ಅದನ್ನ ಇವತ್ತು ಅಕೌಂಟ್ ನ ಕ್ಲೋಸ್ ಮಾಡ್ಸಕ್ ಅಂತ ಹೇಳಿ ಹೊಂಟೇನ್ರಿ. ಬ್ಯಾಂಕ್ನವರು ಯಾರು ಕಾಲ್ ಮಾಡಿದ್ರಿ, ಒಂದ್ 3-4 ಟೈಮ್ ಏನೋ ಕಾಲ್ ಮಾಡಿದ್ರಂತ್ರಿ. ಅದಕ್ಕಾಗಿ ನಮ್ಮಮ್ಮ ಅಲ್ಲೇ ಬ್ಯಾಂಕಿಗೆ ಹೋಗ ಅಂತ ಹೇಳಿದ್ರಿ. ಅದು ಬೇರೆ ನನ್ನ ಕಡೆ ಸರ್ಟಿಫಿಕೇಟ್ಸ್ ಎಲ್ಲ ಇದ್ರಿ, ಡೆತ್ ಸರ್ಟಿಫಿಕೇಟ್ ಬ್ಯಾಂಕ್ ಅಕೌಂಟ್ ಎಲ್ಲ ಅಪ್ಪಾಜಿವು. ಅಲ್ಲಿ ಹೋತ್ಲೆ ಅಲ್ಲಿ ಒಂದ್ ಸೆಟ್ ಜೆರಾಕ್ಸ್ ಮಾಡ್ಸ್ಕೊಂಡ್ ನೋಡ್ರಿ. ಜೆರಾಕ್ಸ್ ಮಾಡ್ಸ್ಕೊಂಡು ಸೀದಾ ಬ್ಯಾಂಕಿಗೆ ಹೋದ್ರ ಬ್ಯಾಂಕ್ನಾಗ 3-4 ಜನ ಎಂಪ್ಲಾಯ್ಸ್ ಅಷ್ಟ ಇದ್ರಿ. ಹಂಗ ಒಂದ್ 15 ನಿಮಿಷ ವೇಟ್ ಮಾಡಿದ್ ನೋಡ್ರಿ. ಆಮೇಲೆ ಸೀದಾ ಬ್ಯಾಂಕ್ ಮ್ಯಾನೇಜರ್ ಹತ್ರ ಮಾತಾಡಿ ಅಕೌಂಟ್ ಕ್ಲೋಸ್ ಮಾಡಕ್ ವ್ಯವಸ್ಥೆ ಮಾಡಿದ್ರು. ಅಕೌಂಟ್ ನಾಗ ಒಂದ್ ಪ್ರಾಬ್ಲಮ್ ಆಗಿತ್ತು. ಏನಪ್ಪಾ ಅಂತಂದ್ರ ನಮ್ಮ ಅಪ್ಪಾಜಿದು ಒಂದ್ ಪ್ರೀಮಿಯಂ ಡೆತ್ ಕ್ಲೈಮ್ ಇನ್ನು ಕ್ಲೈಮ್ ಆಗಿದ್ದಿಲ್ರಿ. ಅದಕ್ಕಾಗಿ ಪ್ರೀಮಿಯಂ ಯಾರ್ಯಾವರಿ ಕಟ್ ಆಗತ್ತೈತ್ರಿ. ಅದಕ್ಕಾಗಿ ಅಕೌಂಟ್ ನ ಪ್ರೀಮಿಯಂ ಫ್ರೀಸ್ ಮಾಡಕ್ ಹೇಳಿ ಒಂದ್ ಲೆಟರ್ ಬರೆದ್ ನೋಡಿ. ಲೆಟರ್ ಬರೋದು ಅಲ್ಲೇ ಅಲ್ಲಿ ಒಬ್ರು ಸ್ಟಾಫ್ ಕೊಟ್ಟು ಅದನ್ನ ಫ್ರೀಸ್ ಮಾಡಿಸಿದ್ರಿ. ಹಂಗ ಅದನ್ನ ಮುಗಿಸ್ಕೊಂಡು ಅಕೌಂಟ್ ಇವತ್ತೇನ ಕ್ಲೋಸ್ ಆಗಲ್ಲ ಅಂದ್ರೆ ಏನೋ ಯಾರ್ಯಾವರಿ ಪ್ರೊಸೀಜರ್ ಐತ್ರಿ. ಅದಕ್ಕಾಗಿ ನೆಕ್ಸ್ಟ್ ಡೇ ಬರ ಹೇಳಿದ್ರಿ. ಸೀದಾ ಅದ್ ಮುಗಿಸ್ಕೊಂಡು ಸೀದಾ ಮನೆ ಕಡೆ ಬಂದು ಊಟ ಮಾಡ್ಕೊಂಡು ಗಿರಣಿ ಕಚ್ಚಿಲ ತಗೊಂಡು ಸೀದಾ ಅಲ್ಲೇ ನಮ್ಮೂರ್ ಬಾಜೂರ ರಾಣಮಿನವ್ರ ಕಡೆ ಹೊಂಟ. ಯಾಕಪ್ಪ ಅಂತಂದ್ರ ಮೊನ್ನೆ ಹೇಳಿದ್ದಲ್ರಿ, ನನಗೆ ಬೇಕಾಗಿ ಮೇನ್ ಐಟಮ್ ಅಲ್ಲಿ GT ಪ್ರೊಡಕ್ಷನ್ ಸಿಗ್ಲಿಲ್ಲ. ಅಲ್ಲಿ ನಾ ಥರ್ಡ್ ಪಾರ್ಟಿಯಿಂದ ಆರ್ಡರ್ ಮಾಡಿದ್ರಿ. ಅದು ಡೆಲ್ಲಿಯಿಂದ ಒಂದು DDTC ಕೊರಿಯರ್ ಗೆ. ಅದಕ್ಕಾಗಿ ಸೀದಾ ಅಲ್ಲಿ ಹೋಗಿ ಕೊರಿಯರ್ ಆಫೀಸಿಗೆ ಹೋಗಿ ಅನ್ನ ಪಾರ್ಸಲ್ ಕಲೆಕ್ಟ್ ಮಾಡ್ಕೊಂಡು ಸೀದಾ ಕಾಯಿಪಲ್ಲೆ ಮಾರ್ಕೆಟ್ ಹೋಗಿ ಕಾಯಿಪಲ್ಲೆ ತಗೊಂಡು ನಮ್ ರಾಣಮಿನವ್ರಾಗ 3 ಶಿಫ್ಟ್ ಆಗಿದ್ರಿ. ಏನ ಡಿಸ್ಕೌಂಟ್ ಇಕ್ಕಿದ್ರಿ ನೋಡ್ರಿ. ಅದಕ್ಕಾಗಿ ಮೂರನೇ ಏನ್ ಇಟ್ಟಾರ ಅಂತ ಹೇಳಿ ಹೋದ್ರ ಅಲ್ಲಿ ನಮ್ ದೋಸ್ತರು ಅಲ್ಲ ಇಬ್ಬಳಾರ ಏನೇನ ತಾನಾಕತ್ತಿದ್ರಿ. ಅವ್ರ ಒಂದ್ ಸ್ವಲ್ಪ ಮಾತಾಡ್ಸ್ಕೊಂಡ್ ನನಗೆ ಒಂದ್ 3-4 ಐಟಮ್ಸ್ ತಗೊಂಡ್ ಈ ಹಣ್ಣು ಕಂಡು ನೋಡ್ರಿ ಏನಂತ ನನಗೆ ಗೊತ್ತಿಲ್ರಿ. ನಿಮ್ಗೇನ್ರ ಗೊತ್ತಿದ್ರ ಕಮೆಂಟ್ ಮುಖಾಂತರ ತಿಳಿಸ್ರಿ. ಸೀದಾ ತಗೊಂಡ್ ಊರ್ ಕಡೆ ಬಂದ್ರಿ. ಇಲ್ಲಿಗೆ ಈ ವ್ಲಾಗ್ ಮುಗಿಸ್ತೇನ್ರಿ. ನೆಕ್ಸ್ಟ್ ವಿಡಿಯೋದ ಸಿಗಂತ ತಗಡ್ರಿ ಹಂಗಾದ್ರ.